ಸರ್ವೇ ಭವಂತು ಸುಖಿನಃ. ಶ್ರೀಕೃಷ್ಣೋ ವಿಜಯತೆ. ಮಿಥುನ ರಾಶಿಯವರಿಗೆ ಶನಿ ನಿಮ್ಮ ದಶಮ ಭಾವವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಒಳ್ಳೆಯದೇನೆ, ಆದರೆ ಅತೀ ಒಳ್ಳೆಯದೇನಲ್ಲ. ಯಾಕಂದ್ರೆ ನೀವು ಕೂತಲ್ಲೇ ಎಲ್ಲವೂ ನಡೆದು ಹೋಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ಎಷ್ಟು ಪ್ರಯತ್ನ ಪಡ್ತೀರಿ ಅಷ್ಟು ಒಳ್ಳೆಯ ಫಲವನ್ನ ಶನಿ ನಿಮಗೆ ಕೊಡ್ತಾನೆ. ಈಗ ಕಾರ್ಯಕ್ಷೇತ್ರದಲ್ಲಿ 30 ವರ್ಷಗಳಿಂದ ನೀವು ಕಾಣದಷ್ಟು ದೊಡ್ಡ ಒಂದು ಉದ್ಯಮದಲ್ಲಿ ಯಶಸ್ಸನ್ನ ಈಗ ಕಾಣ್ತೀರಿ. ನೀವು 30 ವರ್ಷದಲ್ಲಿ ಮಾಡದಿರುವಂತಹ, ನೀವು ನಿಮ್ಮ ಕೈಲಿ ಆಗದೇ ಇಲ್ಲ ಅಂತ ತಿಳಿದುಕೊಂಡಂತಹ ದೊಡ್ಡ ದೊಡ್ಡ ಕೆಲಸಗಳನ್ನ ಈಗ ಲೀಲಾಜಾಲವಾಗಿ ನೀವು ನಿಭಾಯಿಸಿ ಬಿಡ್ತೀರಿ. ಧನಾಗಮ ಇದರಿಂದ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಣ ಇನ್ನು 2.5 ವರ್ಷದ ನಂತರ ಬರುತ್ತೆ. ಆದರೆ ಈಗ ಅದಕ್ಕೆ ನೀವು ಸೋಪಾನಪ್ರಾಯವಾಗಿ ಈಗ ಕೆಲಸವನ್ನ ಮಾಡಬೇಕು. ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಿಸಿಬಿಲಿಟಿ ಅಥವಾ ಸತ್ಕಾರ ಪ್ರಾಪ್ತಿಯಾಗುವ ಸಾಧ್ಯತೆ ಇರುತ್ತೆ. ಎಲ್ಲರೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುವಷ್ಟು ದೊಡ್ಡ ಕೆಲಸವನ್ನ ಈಗ ನಿಮಗೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಮಿಥುನ ರಾಶಿಯವರಿಗೂ ಕೂಡ ಶನಿ ಗೋಚಾರ ಫಲದಿಂದ ಅತ್ಯುತ್ತಮ ಫಲ. ಆದರೆ ಕಷ್ಟ ಪಡಲೇಬೇಕಾಗತ್ತೆ. ಅತಿ ಹೆಚ್ಚಿನ ಕಷ್ಟವನ್ನ ಪಟ್ಟಷ್ಟೂ ಅತಿ ಹೆಚ್ಚಿನ ಫಲವನ್ನ ನಿಮಗೆ ಶನೇಶ್ವರ ಕರುಣಿಸ್ತಾನೆ. ಶುಭಮಸ್ತು.